ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಎಲ್ಲರೂ ಕನ್ಫ್ಯೂಷನಲ್ಲಿ ಇದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ. ವರಮಹಾಲಕ್ಷ್ಮಿ ಹಬ್ಬನ 5ನೇ ತಾರೀಕು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆ 5ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇನ್ ಕೇಸ್ ಪೀರಿಯಡ್ ರೀಸನ್, ಬೇರೆ ಯಾವುದೇ ರೀಸನ್ಸ್ ನಿಮಗೆ ಈ ಒಂದು ವಾರದಲ್ಲಿ ಮಾಡೋಕ್ಕಾಗಲ್ಲ ಅಂದರೆ ಬರೋ ಶುಕ್ರವಾರ ಮಾಡೋಕ್ಕಾಗಲ್ಲ ಅನ್ನೋರು ನೆಕ್ಸ್ಟ್ ಆಗಸ್ಟ್ 12ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಅಷ್ಟೈಶ್ವರ್ಯ ಪ್ರಾಪ್ತಿಗಾಗಿ ಪ್ರತಿಯೊಬ್ಬರು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡುವಂಥ ವಿಶೇಷವಾದ ಹಬ್ಬನೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ. ಅಷ್ಟೈಶ್ವರ್ಯ ಅಂದ ತಕ್ಷಣ ಬರೀ ದುಡ್ಡು ಹಣ ಅಂತಲೇ ಅಲ್ವಾ, ಸಕಲ ಸೌಭಾಗ್ಯಗಳನ್ನು ಈ ತಾಯಿ ಕರುಣಿಸ್ತಾಳೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಜಾತಿ ಭೇದ ಇಲ್ಲದೆ ಪ್ರತಿಯೊಬ್ಬರು ಈ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾವು ಬೆಳಗಿನಿಂದನೂ ಯಾವುದೇ ರೀತಿಯಾದ ಪೂಜೆಗಳನ್ನ ಮಾಡ್ಕೊಂಡು ಬಂದ್ರೂ, ಅಂದರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಸನ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಅದಾದ ನಂತರ ನಾವು ನೈವೇದ್ಯಗಳನ್ನ ಇಟ್ಟಾಗ ಪೂಜೆನ ಮಾಡ್ಕೊಂಡು ಬರ್ತೀವಿ. ಆ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನ ಗೋಧೂಳಿ ಸಮಯ ತುಂಬ ಮಹತ್ವವಾದದ್ದು. ಈ ಒಂದು ಸಮಯದಲ್ಲಿ ಪ್ರತಿಯೊಂದು ಮನೆಗೂ ತಾಯಿ ಬಂದೇ ಬರ್ತಾಳಂತೆ. ಸೊ ಆ ಒಂದು ಸಮಯದಲ್ಲಿ ಮನೆಯಲ್ಲಿರುವಂಥ ಗೃಹಿಣಿಯರು ಕೆಲವೊಂದು ಸಿದ್ಧತೆಗಳನ್ನ ಮಾಡ್ಕೋಬೇಕಾಗತ್ತೆ. ಅಂದರೆ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಯೊಬ್ಬರು ಮನೆ ಬಾಗಿಲನ್ನು ತೆಗೆದಿಡಿ ಅಂತ ಹೇಳೋಕ್ಕಾಗಲ್ಲ. ನಾನು ಇದನ್ನು ತುಂಬ ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಸೊ ಆ ಕಾರಣಕ್ಕೆ ಬೆಳಗ್ಗೆ ನೀವು ಪೂಜೆ ಮಾಡೋ ಸಮಯದಲ್ಲಿ, ಮಧ್ಯಾಹ್ನ ಒಮ್ಮೆ ನೀವು ಪೂಜೆ ಮಾಡೋ ಸಮಯದಲ್ಲಿ, ಮತ್ತು ಸಂಜೆ ನೀವು ಆದಷ್ಟು 5:30 ಮೇಲೆ ಮನೆ ಬಾಗಿಲನ್ನ ತೆರೆದಿಡೋದು ತುಂಬ ಒಳ್ಳೆಯದು. ಬಟ್ ಅದನ್ನು ನಾನು ನಿಮ್ಗೆ ಹೇಳಿದ್ದೀನಿ, ಕೇರ್ಫುಲ್ಲಾಗಿ ನಿಮ್ಮ ಒಂದು ಜಾಗೃತೆಯಿಂದ ನೀವು ಈ ಒಂದು ಕೆಲಸನ ಮಾಡಬೇಕಾಗತ್ತೆ. ಯಾಕಂದರೆ ಪ್ರತಿಯೊಬ್ಬರು ತೆಗಿಯೋಕೆ ಆಗೋದಿಲ್ಲ. ಬಟ್ ಸಾಧ್ಯ ಆದಷ್ಟು ಅವತ್ತು ನಿಮ್ಮ ಮನೇಲಿ ಯಾರನ್ನಾರು ಹಿಡಿಸ್ಕೊಂಡು ನೀವು ಒಂದು ಮನೆ ಬಾಗಿಲನ್ನ ತೆಗೆಯೋದು ಒಳ್ಳೆಯದು. ಯಾಕಂದರೆ ಪೂಜೆ ಮಾಡಿದ ಸಮಯದಲ್ಲಿ ಮನೆಯ ಮೇನ್ ಡೋರ್ನ ಓಪನ್ ಇಡೋದು ತುಂಬ ಇಂಪಾರ್ಟೆಂಟ್. ಗೋಧೂಳಿ ಸಮಯ ಅಂದರೆ ತುಂಬ ವಿಶೇಷ. ಈ ಒಂದು ಸಮಯದಲ್ಲಿ ದೀಪ ಹಚ್ಚೋ ಸಮಯ ಅಂತ ಕೂಡ ಕರೀತಾರೆ. ಅಂದರೆ ಹಳ್ಳಿ ಕಡೆ ದೀಪ ಹಚ್ಚೋ ಸಮಯ ಅಂತ ಹೇಳ್ತಾರೆ. ಅವರು ಬೆಳಗ್ಗೆ ಎಲ್ಲ ಪೂಜೆ ಮಾಡಿಲ್ಲ ಅಂದರೂ ಸಂಜೆ ಒಂದು ಈ ಸಮಯದಲ್ಲಿ ಮನೆಯಲ್ಲಿ ದೀಪ ಹಚ್ಚೋದಾಗಲಿ, ಮನೆ ಬಾಗಿಲನ್ನು ತೆರೆದಿಡೋದಾಗಲಿ ಮಾಡ್ತಾರೆ. ಇಂಥ ವಿಶೇಷವಾದ ಮುಹೂರ್ತ ಅಂತಲೇ ಹೇಳ್ಬೋದು, ಅಥವಾ ಇಂಥ ವಿಶೇಷವಾದ ಗಳಿಗೆಯಲ್ಲಿ ಕೆಲವೊಂದು ಸ್ತೋತ್ರಗಳನ್ನ ಅಥವಾ ಕೆಲವೊಂದು ಹಾಡುಗಳನ್ನ ನೀವು ಮನೆಯಲ್ಲಿ ಪ್ಲೇ ಮಾಡೋದು ತುಂಬ ನಿಮಗೆ ಒಂದು ರೀತಿಯಾದ ಶುಭ ಫಲಗಳನ್ನ ತಂದುಕೊಡುತ್ತೆ. ಯಾಕಂದರೆ ನಾವು ತಾಯಿ ಮಹಾಲಕ್ಷ್ಮಿ ಮನೆಯಲ್ಲಿದ್ದಾಗ, ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ದೇವ್ರ ನಾಮಗಳನ್ನ ಹಾಡಬೇಕು. ಆದರೆ ಪ್ರತಿಯೊಬ್ಬರಿಗೂ ಹಾಡೋದಕ್ಕೆ ಆಗೋದಿಲ್ಲ. ಎಷ್ಟೋ ಜನ ಕಲ್ತಿರಲ್ಲ ಅಥವಾ ನಮ್ಮ ವಾಯ್ಸ್ ಚೆನ್ನಾಗಿಲ್ಲ ಅಂತ ಹಿಂದೆ ಮುಂದೆ ನೋಡ್ತಾರೆ ಹಾಡು ಹೇಳೋದಕ್ಕೆ. ಬಟ್ ಆದರೆ ದೇವರ ನಾಮಗಳನ್ನ ಜಪ ಮಾಡೋದು ಅಥವಾ ದೇವರ ಹಾಡುಗಳನ್ನ ನಾವು ದೇವ್ರ ಮುಂದೆ ಕೂತ್ಕೊಂಡು ಹೇಳೋದ್ರಿಂದನೂ ಕೂಡ ಮನೆಯಲ್ಲಿ ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಸೊ ಈ ಒಂದು ಶುಭ ಗಳಿಗೆಯಲ್ಲಿ, ಅಂದರೆ ಗೋಧೂಳಿ ಸಮಯದಲ್ಲಿ ಕೆಲವೊಂದು ಹಾಡುಗಳನ್ನಾಗಲಿ ಸ್ತೋತ್ರಗಳನ್ನಾಗಲಿ ಮನೇಲಿ ನೀವು ತಪ್ಪದೇ ಪ್ಲೇ ಮಾಡಿ. ಜನ ಬಂದರೂ ಪರವಾಗಿಲ್ಲ, ಅಂದರೆ ಮುತ್ತೈದೆಯರು ಬರ್ತಾರೆ ಹೋಗ್ತಾ ಇರ್ತಾರೆ. ಅಂಥ ಸಮಯದಲ್ಲೂ ಕೂಡ ಒಂದು ಸ್ವಲ್ಪ ಮೀಡಿಯಮ್ ವಾಲ್ಯೂಮಲ್ಲಾದರೂ ನೀವು ದೇವರ ನಾಮಗಳನ್ನ ಮನೇಲಿ ಪ್ಲೇ ಮಾಡೋದು ತುಂಬ ಶುಭದಾಯಕ. ಸೊ ಹಾಗಾಗಿ ಸಂಜೆ 5:30ಯಿಂದ ಒಂದು ಸುಮಾರು ನೀವು ಒಂದು ಕಳಸ ಕದಲಿಸೋವರೆಗೂ ಮನೆಯಲ್ಲಿ ದೇವರ ನಾಮಗಳನ್ನ ತಪ್ಪದೆ ಪ್ಲೇ ಮಾಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತೆ. ಅದರಲ್ಲೂ ತುಂಬ ಪ್ರಮುಖವಾದ ಭಕ್ತಿಗೀತೆಗಳು ಯಾವುದ್ಯಾವುದು ಅಂದರೆ ಲಕ್ಷ್ಮಿ ಅಷ್ಟೋತ್ತರ, ಲಕ್ಷ್ಮಿಯ ಸಹಸ್ರನಾಮ, ಅದಾದ ನಂತರ ವಿಷ್ಣು ಸಹಸ್ರನಾಮ, ಜೊತೆಗೆ ಮಿಸ್ ಮಾಡದೆ ಕನಕದಾರ ಸ್ತೋತ್ರನ ಮನೆಯಲ್ಲಿ ಪ್ಲೇ ಮಾಡಿ. ಮತ್ತು ಅಷ್ಟಲಕ್ಷ್ಮಿ ಸ್ತೋತ್ರಗಳು ಬರುತ್ತೆ. ಇದೆಲ್ಲ ಸ್ತೋತ್ರಗಳು ನಿಮಗೆ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ದಯವಿಟ್ಟು ಚೆಕ್ ಮಾಡಿ. ಅಥವಾ ಬೇರೆ ರೀತಿ ಆಗಾದರೂ ನೀವು ಸಾಂಗ್ಸ್ಗಳನ್ನೆಲ್ಲ ಡೌನ್ಲೋಡ್ ಮಾಡಿಟ್ಕೊಂಡು ಮನೆಯಲ್ಲಿ ಸಂಜೆ 5:30ಯಿಂದ ನೀವು ಕಳಸ ಕದಲಿಸೋವರೆಗೂ ಈ ಸಾಂಗ್ಗಳನ್ನ ನೀವು ಒಂದು ಮೀಡಿಯಮ್ ವಾಲ್ಯೂಮ್ ಇಟ್ಟು ನಿಧಾನವಾಗಾದರೂ ಸರಿಯೇ ಪ್ಲೇ ಮಾಡಿ. ಖಂಡಿತ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಮನೇಲಿ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಲಕ್ಷ್ಮಿ ಬಂದಿದ್ದಾಳೆ, ನಮ್ಮನ್ನ ಹರಿಸ್ತಿದ್ದಾಳೆ ಅನ್ನೋಷ್ಟು ನಮ್ಮ ಮನಸ್ಸು ಒಂದು ತೃಪ್ತಿ ಆಗುತ್ತೆ. ಜೊತೆಗೆ ಆ ತಾಯಿ ಬರೋದಕ್ಕೂ ಅಷ್ಟೇ ಮನೆಯ ಒಂದು ಸಿದ್ಧತೆ ಈ ರೀತಿ ಇದ್ದರೆ ತಾಯಿ ಖುಷಿಯಿಂದ ಬರ್ತಾಳೆ. ಸೊ ಹಾಗಾಗಿ ದಯವಿಟ್ಟು, ಇದು ಸಿಲ್ಲಿ ವಿಷಯ ಆಗಿರ್ಬೋದು, ಕೆಲವರು ಅದನ್ನು ಹೇಳ್ತಾರೆ, ತೊಂದರೆ ಇಲ್ಲ. ದಯವಿಟ್ಟು ಸಂಜೆ ಟೈಮಲ್ಲಿ, ಅಂದರೆ ಗೋಧೂಳಿ ಸಮಯದಲ್ಲಿ ಹಾಡುಗಳನ್ನ ಪ್ಲೇ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ನಿಮ್ಮ ಮನೇಲಿ ಇದಕ್ಕೆ ಅಂತಲೇ ಯಾವ್ದಾರ ಒಂದು ಸಿದ್ಧತೆನ ಮಾಡಿಟ್ಕೊಂಡು, ಅಂದರೆ ಒಂದು ಬ್ಲೂಟೂತ್ ಕನೆಕ್ಷನ್ನು ಅಥವಾ ಏನಾದ್ರು ಒಂದು ಸ್ಪೀಕರ್ ರೆಡಿ ಮಾಡಿಟ್ಕೊಂಡು ಸಣ್ಣದಾಗಿ, ಪಕ್ಕದ ಮನೆಯವ್ರಿಗೆ ಡಿಸ್ಟರ್ಬ್ ಆಗೋದು ಬೇಡ, ನಿಮ್ಮ ಮನೆಯಲ್ಲಿ ಮಟ್ಟಿಗೆ ನಿಮ್ಮ ಕಿವಿಗಳಿಗೆ ಅದು ಸ್ತೋತ್ರಗಳು ಕೇಳಿಸ್ತಾ ಇರಬೇಕು. ಆ ರೀತಿ ಸ್ತೋತ್ರಗಳನ್ನ ಮನೇಲಿ ಪ್ಲೇ ಮಾಡಿ. ಸಾಧ್ಯ ಆದರೆ ನೀವು ಕೂಡ ಅದನ್ನು ಬಾಯಿಂದ ಹೇಳೋದಕ್ಕೆ ಪ್ರಯತ್ನ ಮಾಡಿ. ಖಂಡಿತ ತಾಯಿಯ ಕೃಪೆ ನಿಮಗೆ ಸಿಗುತ್ತೆ. ಸೊ ಈ ಒಂದು ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತಪ್ಪದೆ ಸಾಂಗ್ಗಳನ್ನ ಪ್ಲೇ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.